ಒಬ್ಬ ತಾಯಿಯ ಗರ್ಭದಲ್ಲಿ ಒಂದ್ ಮಗುವಿಗೆ ಜೀವ ಬರುತ್ತದಂದ್ರೆ ಅದು ಎಲ್ಲಿಂದ ಬರುತ್ತದೆ? ಅದು ಹೇಗ್ ಸಾಧ್ಯ? ಅದು ಎಲ್ಲಿಂದ ಬರುತ್ತದೆ ಎಂಬುದಾಗಿ ನೋಡ್ಬೇಕಾದ್ರೆ ಅದು ದೇವರಿಂದ ಬರುವಂತ ಮಗುವಿಗೆ ಬರುವಂತ ಜೀವವಾಗಿದೆ. ಅದು ದೇವರಿಂದ ಜೀವ ಮಗುವಿಗೆ ಬರುತ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ನಾವು ವಾಕ್ಯ ನೋಡಿಕೊಳ್ಳೋಣ 2 ಕೊರಿಂಥ 5ನೇ ಅಧ್ಯಾಯ. ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಸ್ಥಿತಿಯಲ್ಲಿ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು ಎಂಬುದಾಗಿ ನಾವು ನೋಡ್ತೇವೆ. ಒಂದಲ್ಲ ಒಂದ್ ದಿವಸ ಸತ್ತಿರುವಂತ ಪ್ರತಿಯೊಂದು ದೇಹವು ಏನಾಗ್ಬೇಕು? ಒಂದಲ್ಲ ಒಂದ್ ದಿವಸ ದೇವರ ಮುಂದೆ ಹೋಗಿ ನಿಂತುಕೊಳ್ಳುವಂತ ಪರಿಸ್ಥಿತಿ ಬರುತ್ತದೆ. ಅದು ಯಾವುದಕ್ಕೋಸ್ಕರ ಎಂಬುದಾಗಿ ನೋಡ್ಬೇಕಾದ್ರೆ ನ್ಯಾಯವನ್ನು ಹೊಂದುವುದಕ್ಕೋಸ್ಕರ. ಏನ್ ನ್ಯಾಯವನ್ನು ಹೊಂದುವುದಕ್ಕೋಸ್ಕರ? ಇಲ್ಲಿ ಒಳ್ಳೆಯದನ್ನು ಮಾಡಿರುವಂತವರಿಗೆ ಒಳ್ಳೆಯ ಪ್ರತಿಫಲ ಸಿಗುವಂತದಾಗಿದೆ. ಕೆಟ್ಟದನ್ನು ಮಾಡಿರುವಂತವರಿಗೆ ಒಂದು ಶಿಕ್ಷೆಯನ್ನು ಸಿಗುವುದಕ್ಕೋಸ್ಕರ ಅವರು ಮತ್ತೆ ನ್ಯಾಯಾಸನದ ಮುಂದೆ ನಿಲ್ಲುವಂತ ಪರಿಸ್ಥಿತಿ ಬರುವಂತದಾಗಿದೆ. ನಾನು ಇಲ್ಲಿ ನೋಡ್ತೇನೆ, ಒಂದು ಉದಾಹರಣೆ ಹೇಳುವಂತನಾಗಿದೆ. ಒಂದ್ಸತಿ ಏನಾಗಿತ್ತು ಅಂತಂದ್ರೆ, ಒಬ್ಬ ಹೆಣ್ಮಗಳು ಒಬ್ಬನನ್ನು ಮದುವೆ ಆಗಿದ್ಲು. ಮದುವೆ ಆಗಿದ್ಮೇಲೆ ಅವಳ ಗಂಡ ಸತ್ತು ಹೋದ. ಆಮೇಲೆ ಸತ್ತಿದ್ಮೇಲೆ 2ನೇ ಮದುವೆ ಆದ್ಲು. ಮತ್ತೆ ಆಮೇಲೆ ಅವನು ಸತ್ತು ಹೋದ. ಆಮೇಲೆ 3ನೇದು, ಆಮೇಲೆ 4ನೇದು, ಆಮೇಲೆ 5ನೇದು, ಆಮೇಲೆ 6ನೇದು, ಆಮೇಲೆ 7ನೇದು. ಈ 7 ಜನ ಎಲ್ಲ ಸತ್ತು ಹೋದರು. ಆಮೇಲೆ ಅವಳು ಸಹ ಕೊನೆಯಲ್ಲಿ ಸತ್ತು ಹೋದಳು. ಅಲ್ಲಿ ಸತ್ತಿದ ಮೇಲೆ ಈ 7 ಜನರ ಆತ್ಮವು ಸಹ ಮತ್ತೆ ಜೀವಂತವಾಯಿತು ಮತ್ತು ಇವಳ ಆತ್ಮವು ಸಹ ಜೀವಂತವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ ಪುನರುತ್ಥಾನ ಆಗಿರೋ ಟೈಮಲ್ಲಿ ಒಬ್ಬನಿಗೆ ಕ್ವಶನ್ ಕೇಳಿದ್ರೆ, ಈ 7 ಜನರಲ್ಲಿ ಈ ಹೆಣ್ಮಗಳ ಗಂಡ ಯಾರು ಎಂಬುದಾಗಿ ಕೇಳಿದಾಗ ಅವನು ಹೇಳುವಂತನಾಗಿದ್ದಾನೆ, ಮೊದಲನೇ ಅವನು. ಯಾಕಂತಂದ್ರೆ ಫಸ್ಟ್ ಮದುವೆ ಆಗಿರುವಂತದವಳಿಗೆ ಇವನೇ, ಅದಕ್ಕೋಸ್ಕರ ಇವಳ ಗಂಡ ಮೊದಲಿನವನು ಎಂಬುದಾಗಿ ಅವನು ಹೇಳ್ದ. ಇನ್ನು 2ನೇ ವ್ಯಕ್ತಿ ಕೇಳಿದ್ರೆ, ಇವಳ ಗಂಡ ಯಾರು ಎಂಬುದಾಗಿ ಕೇಳಿದಾಗ ಅವನು ಹೇಳುವಂತನಾಗಿದ್ದಾನೆ, 7ನೇವನು. ಯಾಕೆಂದ್ರೆ ಕೊನೆಯ ಟೈಮಲ್ಲಿ ಅವಳು ಸಾಯುವಂತ ಒಂದು ಕೊನೆಯ ಟೈಮಲ್ಲಿ 7ನೇವನೇ ಅವಳ ಜೊತೆಯಲ್ಲಿದ್ದ. ಅದಕ್ಕೋಸ್ಕರ 7ನೇವನೇ ಅವಳ ಗಂಡ ಎಂಬುದಾಗಿ ಅಲ್ಲಿ ಆನ್ಸರ್ ಮಾಡುವಂತನಾಗಿದ್ದಾನೆ. ಆದರೆ ಇಲ್ಲಿ ಪುನರುತ್ಥಾನದ ಬಗ್ಗೆ ಬೈಬಲ್ ಏನ್ ಹೇಳುವಂತದಾಗಿದೆ? ಗಂಡ ಹೆಂಡತಿ ವಿಷಯದಲ್ಲಿ ಬೈಬಲ್ ಏನ್ ಹೇಳುವಂತದಾಗಿದೆ? ಸತ್ತ ಮೇಲೆ ತಿರುಗಿ ಬದುಕಿದ ಮೇಲೆ ಏನ್ ಹೇಳುವಂತದಾಗಿದೆ ಎಂಬುದಾಗಿ ನೋಡ್ಬೇಕಾದ್ರೆ, ಈ ಭೂಮಿಯಲ್ಲಿರುವವರೆಗೆ ಮಾತ್ರ ಗಂಡ ಹೆಂಡತಿ ಎನ್ನುವಂತ ಸಂಬಂಧವನ್ನು ನಾವು ನೋಡ್ತೇವೆ.